ಸಮೀರ್ನ ಏನೋ ಮಾಡಿದ್ರಿ? ಹೇಳೋ ಹೇಳೋ. ಹೇಳೋ. ಸೂಪರ್ ಬಿರಿಯಾನಿ ಅಂತ ಶುರು ಮಾಡಿ ಬಿಸ್ನೆಸ್ ಮಾಡಿದ್ವಿ. ಚೆನ್ನಾಗೇ ಹೋಗ್ತಾ ಇತ್ತು. ಇಡೀ ಚೆನ್ನೈಯಲ್ಲೇ 150ರಿಂದ 200 ಕಡೆ ಸಪ್ಲೈ ಮಾಡ್ತಿದ್ವಿ. ಹೇಳೋ ಹೇಳೋ. ಹೇಳ್ತೀನಿ. ಒಂದೇ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರಿಯಾನಿ ಮಾಡಿ ನಾವು ಸಪ್ಲೈ ಮಾಡ್ತಿದ್ವಿ. ದಿನೇ ದಿನೇ ಡಿಮ್ಯಾಂಡ್ ಜಾಸ್ತಿ ಆಗ್ತಿತ್ತು. ನಮಗೆ ಮಾಂಸ ಜಾಸ್ತಿ ಬೇಕಾಗ್ತಿತ್ತು. ಚೆನ್ನೈಯಲ್ಲಿ ಕೆಜಿಗೆ 650ರಿಂದ 750 ರೂಪಾಯಿ ರೇಟ್ ಇತ್ತು. ಅದಕ್ಕೆ ಅಂತ ನಾವು ರಾಜಸ್ಥಾನಿಂದ ಕೆಜಿಗೆ 300 ರೂಪಾಯಿಗೆ ಮಾಂಸ ತರಿಸ್ತಿದ್ವಿ. ಆದರೆ ರಾಜಸ್ಥಾನದಿಂದ ತಮಿಳ್ನಾಡಿಗೆ ಟ್ರೈನಲ್ಲಿ ಮಾಂಸ ಬರಬೇಕು ಅಂದರೆ 2 ದಿನ ಆಗ್ತಿತ್ತು. ಅದರಿಂದ ಮಾಂಸ ಎಲ್ಲ ವಾಸನೆ ಬರ್ತಿತ್ತು. ಆಮೇಲೆ ತೊಳೆದ್ಬಿಟ್ಟು ಹಾಕ್ತಿದ್ವಿ. ಛೀ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಕೆಲವು ಹೋಟ್ಲುಗಳಿಗೂ ಕೊಡ್ತಾ ಇದ್ವಿ. ಮಿಕ್ಕಿದ್ದನ್ನು ನಾವು ಇಲ್ಲಿ ಬಿರಿಯಾನಿ ಮಾಡಿ ಕಳಿಸ್ತಿದ್ವಿ. ಇದೆಲ್ಲ ಗೊತ್ತಾಗಿ ಹೆಲ್ತ್ ಡಿಪಾರ್ಟ್ಮೆಂಟು, ಕಾರ್ಪೊರೇಷನ್ನು, ಪೊಲೀಸರೆಲ್ಲ ಬಂದು ಆಗಾಗ ಮಾಮೂಲು ವಸೂಲಿ ಮಾಡ್ಕೊಂಡು ಹೋಗೋರು. ಕೆಲವು ಸಲ ಮಾಲ್ನು ತೊಗೊಂಡು ಹೋಗ್ತಾ ಇದ್ರು. ಆವಾಗಲೇ IG ದೇವರಾಜ್ ಅವರು ಸಹಾಯ ಕೇಳಿಕೊಂಡು ನಮ್ಮ ಅಣ್ಣನ ಹತ್ರ ಬಂದರು. ಪಾಕಿಸ್ತಾನ್, ಅಫ್ಘಾನಿಸ್ತಾನಿಂದ ನಶೆ ಮಾಲ್ಗಳನ್ನ ರಾಜಸ್ಥಾನ್, ಪಂಜಾಬ್ ವಯ ಇಂಡಿಯಾ ಒಳಗೆ ಸಾಗಿಸ್ತಾ ಇದ್ರು. ಆಗ ಸಿಕ್ಕಾಕೊಂಡಿದ್ದ ಮಾಲ್ನೆಲ್ಲ ನೀಟಾಗಿ ಲೆಕ್ಕ ಹಾಕ್ಬಿಟ್ಟು IG ದೇವರಾಜ್ ಅವ್ರಿಗೆ ಒಪ್ಪಿಸ್ತಾ ಇದ್ರು. ತಮಿಳ್ನಾಡು ಬಾರ್ಡ್ರಲ್ಲಿ ಸ್ಟ್ರಾಂಗ್ ಚೆಕ್ಕಿಂಗ್ ಇರೋದ್ರಿಂದ ಮಾಲ್ನೆಲ್ಲ ಒಳಗೆ ತರೋಕ್ಕಾಗ್ತಿರ್ಲಿಲ್ಲ. ಆಗ ನಮ್ಮ ಬಗ್ಗೆ ಕೇಳಿಬಿಟ್ಟು IG ಮಾಂಸದ ಒಳಗಡೆ ಇಟ್ಟು ಮಾಲ್ನೆಲ್ಲ ತಮಿಳ್ನಾಡು ಒಳಗಡೆ ತಂದುಕೊಟ್ರೆ ಬಿರಿಯಾನಿ ಬಿಸ್ನೆಸ್ಗೂ ಅಡ್ಡ ಬರಲ್ಲ, ಕಮಿಷನ್ನು ಕೊಡ್ತೀನಿ ಅಂತ ಹೇಳಿದ್ರು. ನಾವು ಒಪ್ಕೊಂಡ್ವಿ. ಚೆನ್ನಾಗೇ ಹೋಗ್ತಾ ಇತ್ತು. ಆಗ ನಮ್ಮ ಹೋಟ್ಲಿಗೆ ಮಾಸ್ಟರಾಗಿ ಸಮೀರ್ ಅಂತ ಹುಡುಗ ಸೇರ್ಕೊಂಡು. ಸುತ್ತು ಸುತ್ತು ಜೋರ. ಈರುಳ್ಳಿ ಕುಯ್ರಲ್ಲಿ ಬೇಗ ನೋಡೋಣ. ಕುಯ್ದಿರೋದಷ್ಟು ತಗೊಂಬ ಇಲ್ಲಿ ಬಂದು ಏನ್ ಮಾಡಕ್ಕಾಗುತ್ತೆ ಅಣ್ಣ, 10 ಕಿಲೋ ಮಟನ್ ತಗೊಳ್ಳ. ಯಾವಾಗ ನೋಡಿದ್ರು ಅದು ಬೇಕು ಇದು ಬೇಕು ಅಂತ ತಲೆ ತಿಂತಿಯದು. ನಾನೆಲ್ಲ ಅರ್ಜೆಂಟಲ್ಲಿ ಇದ್ದೀನಿ. ಹಂಗೂ ಬೇಕು ಅಂದ್ರೆ ಸ್ಟೋರ್ ರೂಮ್ ಅಲ್ಲಿ ಹೋಗಿ ತಗೊಂಬೋಗು.